ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟ್ ಆಗಿ ಇವತ್ತಿನ ಟೆಕ್ ನ್ಯೂಸ್ ಅನ್ನ ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಐಫೋನ್ 17 ಸೀರೀಸ್ ಏನು ಲಾಂಚ್ ಮಾಡಿದ್ರು ಅದರ ಜೊತೆಗೆ ಸೈಲೆಂಟ್ ಆಗಿ ಒಂದು ಸ್ಟ್ರಾಪ್ ಅನ್ನ ಕೂಡ ಲಾಂಚ್ ಮಾಡಿದ್ದಾರೆ. ಸೈಡ್ ಸ್ಟ್ರಾಪ್ ಆಯ್ತಾ, ಸೊ ಲ್ಯಾನ್ಯಾರ್ಡ್ ರೀತಿ. ಸೊ ಸ್ಮಾರ್ಟ್ಫೋನ್ ನೀವು ಈ ರೀತಿ ಬ್ಯಾಗ್ ರೀತಿ ನೇತಾಕೊಳ್ಳುವಂಥದ್ದು. ಇದಕ್ಕೆ ಅವರು ರೇಟ್ ಫಿಕ್ಸ್ ಮಾಡಿರೋದು 5,900 ರೂಪಾಯಿ. 5,900 ರೂಪಾಯಿ ಒಂದು ದಾರಕ್ಕೆ. ನಮ್ಮ ಕಡೆ ಕೌದಿ ದಾರ ಅಂತ ಬರುತ್ತಾ ಇತ್ತು, ಅದನ್ನೇ ಹಾಕೊಂಡ್ಬಿಟ್ರೆ ಗಂಟು ಹಾಕ್ಕೊಂಡು ಫ್ಯಾಷನ್ ಆಗ್ಬಿಡುತ್ತೆ ಹೊಸ. ಅದು ಮೊನ್ನೆ ಯಾರೋ ಪಟಾಪಿಟಿ ಚಡ್ಡಿನ ಏನೋ ಬರುತ್ತಲ್ಲ ನಮ್ಮದು, ಅದನ್ಯಾವುದೋ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅವರು ಫುಲ್ಲು ಜಾಸ್ತಿ ದುಡ್ಡಿಗೆ ಅವ್ರ ದೇಶದಲ್ಲಿ ಮಾರ್ಕೋತವ್ರಂತೆ. ಸೊ ಇದು ಕೂಡ ನಂಗೆ ಅನ್ನಿಸ್ತಂಗೆ ಸೊಳ್ಳೆ ದಾರ, ಕೌದಿ ದಾರ, ಸೊಳ್ಳೆ ದಾರ ಫ್ಯಾಷನ್ ಆಗ್ಬಿಡುತ್ತೇನೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಐಫೋನ್ 17 ಸೀರೀಸ್ ಬಂದ ಮೇಲೆ ಆಪಲ್ನವರು ಕೆಲವೊಂದು ಸ್ಮಾರ್ಟ್ಫೋನ್ಗಳನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಆಯಿತಾ. ಸೊ ಒಂದು ಐಫೋನ್ 16 ಪ್ರೋ, ಐಫೋನ್ 16 ಪ್ರೋ ಮ್ಯಾಕ್ಸ್ ಮತ್ತು ಐಫೋನ್ 15 ಮತ್ತು 15 ಪ್ಲಸ್. ಈಗ ಸದ್ಯಕ್ಕೆ ಸ್ಟಾಕಲ್ಲಿರೋದನ್ನು ಕ್ಲಿಯರ್ ಮಾಡ್ತಾರೆ. ಈ ಬಿಗ್ ಬಿಲಿಯನ್ ಅಮೆಝಾನ್ ಸೇಲಲ್ಲಿ ಇರೋ ಸ್ಟಾಕ್ಗಳನ್ನ ಕ್ಲಿಯರ್ ಮಾಡ್ತಾರೆ ಕಡಿಮೆ ದುಡ್ಡಿಗೆ. ಸೊ ನೆಕ್ಸ್ಟ್ ಯಾವುದೇ ಪ್ರೊಡಕ್ಷನ್ ಈ ಫೋನ್ಗಳದ್ದು ಆಗಲ್ಲ ಆಯಿತಾ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಆಪಲ್ನವರು ಈ ಐಫೋನ್ 17 ಸೀರೀಸ್ ಲಾಂಚ್ ಆದಮೇಲೆ ಐಫೋನ್ 16 ಮತ್ತು 16 ಪ್ಲಸ್ ಇಂದು ರೇಟನ್ನು ಅಫಿಷಿಯಲ್ ವೆಬ್ಸೈಟಲ್ಲೇ ಡೌನ್ ಮಾಡಿದ್ದಾರೆ ಆಯಿತಾ. ಸೊ ಮುಂಚೆ ಬೇಸ್ ವೇರಿಯಂಟು 80,000 ಇರ್ತಿತ್ತು, ಈಗ 70,000 ಮಾಡಿದ್ದಾರೆ. ಮತ್ತು 16 ಪ್ಲಸ್ಸಿಗೆ ಮುಂಚೆ 90,000 ಇರ್ತಿತ್ತು, ಇದೀಗ ಒಂದು 80,000 ರೂಪಾಯಿಗೆ ತಂದು ನಿಲ್ಲಿಸಿದ್ದಾರೆ. ಬಟ್ ಸ್ಟಿಲ್ ನಾನು ಹೇಳೋದೇನಪ್ಪ ಅಂತ ಅಂದರೆ, ಈ 17 ಸೀರೀಸೇ 256 GB ವೇರಿಯಂಟೇ ಈಗ 80,000 ರೂಪಾಯಿಗೆ ಸಿಗ್ತಾ ಇದೆ. ಸೊ ಅದನ್ನೇ ತೊಗೊಬೋದೇನೋಪ್ಪ. ಇದನ್ನು ಬಿಟ್ಟರೆ ಈಗ ಬಿಗ್ ಬಿಲಿಯನ್ ಡೇ ಸೇಲ್ ಟೈಮಲ್ಲಿ ಎಲ್ಲ ಹಳೇ ಸ್ಮಾರ್ಟ್ಫೋನ್ಗಳ ಬೆಲೆ ಕಡಿಮೆ ಆಗುತ್ತೆ. ಮೋಸ್ಟ್ಲಿ ಈ ಐಫೋನ್ 16 ಒಂದು 52,000 ರೂಪಾಯಿಗೆ ಲಿಸ್ಟ್ ಆಗ್ಬೋದು. ಐಫೋನ್ 15 ಮೋಸ್ಟ್ಲಿ ಒಂದು 42,000-43,000 ರೂಪಾಯಿಗೆ ಲಿಸ್ಟ್ ಆಗ್ಬೋದು. ಇನ್ನು ಐಫೋನ್ 14 ಕೂಡ ಮೋಸ್ಟ್ಲಿ ಫ್ಲಿಪ್ಕಾರ್ಟಲ್ಲಿ ಬರುತ್ತೆ. ಅದು ನಂಗೆ ಅನ್ನಿಸ್ತಂಗೆ ಒಂದು 35,000 ರೂಪಾಯಿಗೆ ಸಿಗ್ಬೋದು. ಸ್ಟಿಲ್ 35,000 ರೂಪಾಯಿಗೆ ಐಫೋನ್ 14 ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ, ನೋಡೋಣ. ಜೊತೆಗೆ ಈ ಬಿಗ್ ಬಿಲಿಯನ್ ಡೇ ಸೇಲ್ ಟೈಮಲ್ಲಿ ಅನ್ಬಿಲಿಯಬಲ್ ಅಂತೀನಿ, ಎಷ್ಟು ನಿಜ ಅಂತ ಗೊತ್ತಿಲ್ಲ, ಐಫೋನ್ 16 ಪ್ರೋ ಮತ್ತು 16 ಪ್ರೋ ಮ್ಯಾಕ್ಸಿಂದು ರೇಟ್ ಕೂಡ ಹೆವಿ ಕಡಿಮೆ ಆಗಿದೆ ಆಯಿತಾ. ಸೊ ಐಫೋನ್ 16 ಪ್ರೋ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ 70,000 ರೂಪಾಯಿಗೆ ಸಿಗುತ್ತಂತೆ. 70,000 ರೂಪಾಯಿಗೆ, ಅದು ಹೆಂಗೆ ಗುರು 70,000 ರೂಪಾಯಿಗೆ? ಮತ್ತು ಪ್ರೋ ಮ್ಯಾಕ್ಸ್ 90,000 ರೂಪಾಯಿಗೆ ಸಿಗುತ್ತಂತೆ. ಮೋಸ್ಟ್ಲಿ ಎಲ್ಲ ಡಿಸ್ಕೌಂಟ್ ಎಲ್ಲ ಆ್ಯಡ್ ಮಾಡಿ, ಬ್ಯಾಂಕ್ ಆಫರ್ ಎಲ್ಲ ಆ್ಯಡ್ ಮಾಡಿ ಮೋಸ್ಟ್ಲಿ ಎಫೆಕ್ಟಿವ್ ಆಗಿ ಇಷ್ಟು ರೇಟಿಗೆ ಪರ್ಚೇಸ್ ಮಾಡ್ಬೋದು ಅಂತ ಕಾಣುತ್ತೆ. ಆ್ಯಕ್ಚುಲಿ ಒಂದು ಒಳ್ಳೆಯ ಪ್ರೈಸೇ ನಂಗೆ ಅನ್ನಿಸ್ತಂಗೆ. ಬರೀ 90,000 ರೂಪಾಯಿ ಅಂತ ಅಂದರೆ ಅನ್ಬಿಲಿಯಬಲ್ ಗುರು. ಇನ್ನು ಕೆಲವೊಂದು ಪೋಸ್ಟ್ಗಳು ಈ ಟ್ವಿಟರ್ನಲ್ಲಿ ಓಡಾಡ್ತಾ ಇತ್ತು, ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಬರೀ 60,000 ರೂಪಾಯಿಗೆ ಸಿಗುತ್ತೆ ಅಂತ. 60,000 ರೂಪಾಯಿಗೆ ಬಿಗ್ ಬಿಲಿಯನ್ ಡೇ ಸೇಲ್ ಟೈಮಲ್ಲಿ ಲಿಸ್ಟ್ ಆಗುತ್ತೆ ಅಂತ. ಅದು ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ ಆಯಿತಾ. ಸೊ ಬಂದರೆ ಮಾತ್ರ 60,000 ರೂಪಾಯಿಗೆ ಅನ್ಬಿಲಿಯಬಲ್ ಫೋನ್. ನಾನು ಕೂಡ ಈ ಫೋನ್ನ ಯೂಸ್ ಮಾಡ್ತೀನಿ ಆಯಿತಾ. S24 ಅಲ್ಟ್ರಾ ಸಖತ್ ಫೋನು, ಬೆಂಕಿ ಫೋನು. 60,000 ರೂಪಾಯಿಗೆ ನೋಡ್ರಪ್ಪ, ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಅದರಲ್ಲಿ 8 ಎಲೈಟ್ ಇದೆ. ಸೊ ಪವರ್ಫುಲ್ AI ಫೀಚರ್ಸು, ಫೀಲು, ಲುಕ್ಕು, ಬಿಲ್ಡು ಎಲ್ಲ ಬೆಂಕಿದೆ, ಟೈಟೇನಿಯಂ ಫ್ರೇಮು. ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ, ಯಾರೋ ಸುಮ್ಮನೆ ಫೇಕ್ ಮಾಡೋರೆ. ಮೋಸ್ಟ್ಲಿ ಇಷ್ಟೇ ಕಡಿಮೆಗೆ ಲಾಂಚ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಈ ಸೇಲ್ ಟೈಮಲ್ಲಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಫೈನಲಿ ವಾಟ್ಸಾಪ್ನವರು ಲೈವ್ ಫೋಟೋಸನ್ನು ಶೇರ್ ಮಾಡುವಂಥ ಫೀಚರ್ನ ತೊಗೊಂಬಂದಿದ್ದಾರೆ. ನೀವು ನಿಮ್ಮ ಫೋನಲ್ಲಿ ತೆಗೆಯುವಂಥ ಲೈವ್ ಫೋಟೋಸ್ನ, ಇತ್ತೀಚೆಗೆ ಎಲ್ಲ ಆ್ಯಂಡ್ರಾಯ್ಡ್ ಫೋನ್ಗೂ ಸಹ ಲೈವ್ ಫೋಟೋಸ್ ಬರ್ತಾ ಇದೆ. ಐಫೋನಲ್ಲಿ ಆಲ್ರೆಡಿ ಮುಂಚೆಯಿಂದನೂ ಇದೆ. ಸೊ ನೀವು ವಾಟ್ಸಾಪ್ನಲ್ಲಿ ಕಳಿಸ್ಬೇಕಾದ್ರೆ ಲೈವ್ ಫೋಟೋಸನ್ನೇ ಕಳಿಸ್ಬೋದು ಆಯಿತಾ. ಅಲ್ಲಿ ನೀವು ಲೈವ್ ಫೋಟೋಸ್ ಕಳಿಸಿದ್ರೆ ನೀವು ಡೌನ್ಲೋಡ್ ಮಾಡಿಕೊಂಡ್ರೂ ಸಹ ನಿಮ್ಮ ಫೋನಲ್ಲಿ ಲೈವ್ ಫೋಟೋಸ್ ಪ್ಲೇ ಆಗುತ್ತೆ. ಸೂಪರ್ ವಿಷಯ ಆಯಿತಾ, ಕ್ರೇಜಿ. ಇದನ್ನು ಮೋಸ್ಟ್ಲಿ ನಾವು ಜಿಫನ್ನು ಮಾಡಿ ಸಹ ಕಳಿಸ್ಬೋದು ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸೈಂಟಿಸ್ಟ್ಗಳು ಒಂದು ಹೊಸ ರೀತಿಯ ಹಾರ್ಟ್ ರೇಟ್ ಮಾನಿಟರಿಂಗ್ ಫೀಚರ್ ಅನ್ನಂಗಿಲ್ಲ, ಇದೊಂದು ರೀತಿ ಟೆಕ್ನಾಲಜಿ ಅಂತ ಅನ್ಬೋದಾಯ್ತಾ. ಸೊ ನಿಮ್ಮ ಮನೆಯಲ್ಲಿರುವಂಥ ವೈಫೈ ರೂಟರ್ನ ಯೂಸ್ ಮಾಡಿಕೊಂಡು ನಿಮ್ಮ ಹಾರ್ಟ್ ರೇಟನ್ನು ಮಾನಿಟರ್ ಮಾಡುವಂಥದ್ದು ಕ್ರೇಜಿ ಫೀಚರ್ ಗುರು. ಲಿಟ್ರಲಿ ವೈಫೈ ರೂಟರ್ ಪ್ರೊಡ್ಯೂಸ್ ಮಾಡುವಂಥ ಆ ಒಂದು ಸಿಗ್ನಲ್ಸ್ ಇರುತ್ತಲ್ವಾ, ಸೊ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಹಾರ್ಟ್ ರೇಟನ್ನು ಮೆಷರ್ ಮಾಡ್ತಾರಂತೆ. ಕ್ರೇಜಿ ಗುರು. ನಿಮ್ಮ ಪಲ್ಸನ್ನ ಟ್ರ್ಯಾಕ್ ಮಾಡುತ್ತೆ,
ಬೆಂಕಿ. ನೋಡಿ, ನಾವೇನು ಸ್ಮಾರ್ಟ್ ವಾಚ್ ಹಾಕಬೇಕು ಏನು ಅವಶ್ಯಕತೆ ಇಲ್ಲ. ಫ್ಯೂಚರ್ನಲ್ಲಿ ನಿಮ್ಮ ಮನೇಲಿ ಒಂದು ರೂಟರ್ ಇದ್ರೂ ಸಾಕು, ಆ ರೂಟರಿಂದ ನಿಮ್ಮ ಹೃದಯ ಬಡಿತ ಎಷ್ಟು ಸ್ಟೇಬಲ್ ಇದೆ, ಸರಿಯಾಗಿ ಆಗ್ತಿದೆಯಾ, ವರ್ಕ್ ಆಗ್ತಿದೆಯಾ, ಅದು ಬೀಟ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆಯಾ, ಅಥವಾ ರ್ಯಾಪಿಡ್ ಹಾರ್ಟ್ ಬೀಟ್ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಅಬ್ನಾರ್ಮಲ್ ಇದೆಯಾ, ಇದನ್ನೆಲ್ಲದನ್ನು ಕೂಡ ಅದರಿಂದನೇ ನಾವು ಮೆಜರ್ ಮಾಡ್ಬೋದು ಅಂತ ಕಾಣುತ್ತೆ. ತುಂಬ ಅಡ್ವಾನ್ಸ್ ಆಗುತ್ತೆ ಮೆಡಿಕಲ್ ಫೀಲ್ಡ್ ಇದನ್ನೆಲ್ಲ ನೋಡಿಕೊಂಡ್ರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಫೈನಲಿ ರಿಲಯನ್ಸ್ ಜಿಯೋನವರು ವಾಯ್ಸ್ ಓವರ್ 5G ಫೀಚರನ್ನು ತೊಗೊಂಬಂದಿದ್ದಾರೆ. ನಿಮ್ಮ ಫೋನಲ್ಲಿ ಇದು ಸಪೋರ್ಟ್ ಆಗುತ್ತೆ ಅಂತ ಅಂದರೆ ವಿವೋ 5Gಯನ್ನು ನೀವು ಯೂಸ್ ಮಾಡ್ಬೋದು. ಇದಕ್ಕೆ ವಿವೋ NR ಅಂತ ಕರೀತಾರೆ ಆಯಿತಾ. ಇದು ನಿಮ್ಮ ಫೋನಲ್ಲಿ ಸಪೋರ್ಟ್ ಆಗಿಲ್ಲ ಅಂದರೂ ಸಹ ಫೋನ್ ಕಂಪ್ನಿಗಳು ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ ಅದನ್ನು ಎನೇಬಲ್ ಮಾಡ್ಬೋದು. ಕಾಂಪ್ಲಿಕೇಟೆಡ್ ಏನೂ ಅಲ್ಲ. ವಿವೋ NR ಅಂತ ಬರುತ್ತೆ. 5Gಗೆ NR1 ಅನ್ನುವಂಥದ್ದು ಒಂದು ಕೋಡ್ ವರ್ಡು. 4Gಗೆ LT ವಿವೋ LT ಯೂಸ್ ಮಾಡ್ತಿದ್ವಲ್ವಾ, ಸೊ ಆ ರೀತಿ. 3Gಗೆ WCDME ಅಂತ ನಾವು ಕರೀತಾ ಇದ್ರು. 2Gಗೆ GPRS ಮೋಸ್ಟ್ಲಿ. ಸೊ ಈ ರೀತಿ ಡಿಫ್ರೆಂಟ್ ಕೋಡ್ ವರ್ಡ್ಗಳು ಇದ್ದಾವೆ. ಸೊ 5Gಗೆ NR ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು OnePlusನವರು 265 ಹರ್ಟ್ಸಿಂದು ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಏನೋ ಲಾಂಚ್ ಮಾಡ್ತಾರಂತೆ. ಸೊ ಇದು ಅಫಿಷಿಯಲಿ ಕನ್ಫರ್ಮ್ ಕೂಡ ಆಗಿದೆ. ಯಾವ ಸ್ಮಾರ್ಟ್ಫೋನ್ ಅಂತ ಗೊತ್ತಿಲ್ಲ, ಒಟ್ಟಿಗೆ ಅಪ್ಕಮಿಂಗ್ ಸ್ಮಾರ್ಟ್ಫೋನಲ್ಲಿ 265 ಹರ್ಟ್ಸಿಂದು ರಿಫ್ರೆಶ್ ರೇಟ್ ಅದನ್ನು ಲೆಕ್ಕ ಹಾಕೊಳ್ಳಿ. ಫಸ್ಟ್ ಆಫ್ ಆಲ್ ಅಷ್ಟೊಂದೆಲ್ಲ ರಿಫ್ರೆಶ್ ರೇಟ್ ಅವಶ್ಯಕತೆ ಇಲ್ಲ. ನಾನು ಇಲ್ಲಿಯವರೆಗೆ ನೋಡಿರೋದ್ರಲ್ಲಿ 165 ಹರ್ಟ್ಸ್ ತನಕ ಸ್ಮಾರ್ಟ್ಫೋನ್ಗಳನ್ನ ನೋಡಿದ್ದೀನಿ ಆಯಿತಾ. ನಿಮಗೆ 120 ಹರ್ಟ್ಸ್ಗೂ 165 ಹರ್ಟ್ಸ್ಗೂ ಅಂಥ ಡಿಫ್ರೆನ್ಸ್ ಇಲ್ಲ. ಇನ್ನು 265 ಹರ್ಟ್ಸಿಂದು ಡಿಸ್ಪ್ಲೇ ಅಂತ ಅಂದರೆ ಇನ್ಯಾವ ಲೆವೆಲಿಗೆ ಇರ್ಬೋದು. ನನಗನ್ನಿಸ್ತಂಗೆ ನಮ್ಮ ಕಣ್ಣಿಗೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗಲ್ಲ ಅಂತ ಕಾಣುತ್ತೆ. ನನಗೆ ಅನ್ನಿಸ್ತಂಗೆ ನೋಡೋಣ. ನಾನು ಹೆವಿ ಎಕ್ಸೈಟ್ ಆಗಿದ್ದೇನೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ವಿವೋದವರು ಅವರ ಮೋಸ್ಟ್ ಪಾಪ್ಯುಲರ್ ಫ್ಲ್ಯಾಗ್ಶಿಪ್ ಸೀರೀಸ್ ಆಗಿರುವಂಥ X ಸೀರೀಸ್ನಲ್ಲಿ ವಿವೋ X300 ಮತ್ತು X300 ಪ್ರೋದು ಕ್ಯಾಮ್ರಾ ಬಂಪನ್ನು ಟ್ವಿಟ್ಟರ್ನಲ್ಲಿ ಶೇರ್ ಮಾಡಿದ್ದಾರೆ. ಸರಿ ದಪ್ಪ ಇದೆ. ಆ್ಯಕ್ಚುಲಿ ಇಲ್ಲಿ ಗೊತ್ತಾಗ್ತಿಲ್ಲ ಆಯಿತಾ, ಬಂದ ಮೇಲೆ ಗೊತ್ತಾಗುತ್ತೆ. X300ದು ಬಂಪು ತುಂಬ ಕಡಿಮೆ ಇದೆ, 300 ಪ್ರೋದು ಹೆವಿ ದಪ್ಪ ಇದೆ. ಇನ್ನು ಅಲ್ಟ್ರಾದ ಹೆಂಗಿರುತ್ತೆ ಅಂತ ನನಗೆ ಕ್ಯೂರಿಯಾಸಿಟಿ ಆಗ್ತಾ ಇರೋದು. ಸೂಪರ್, ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ. ಈ ಫೋನ್ಗಳ ಕ್ಯಾಮ್ರಾ ಮಾತ್ರ ಯಾವ ಲೆವೆಲ್ಗಿರುತ್ತೆ ಅಂತೀರಾ, ಅನ್ಬಿಲೀವಬಲ್ ಆಯಿತಾ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.